ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ತರದ ಒಂದು ಹಳೆ ಕುರ್ತಿ ಇದೆ ನನ್ನ ಹತ್ರ. ಸುಮಾರು ಹಳೇದಾಯ್ತು ಇದು, ಹಾಗಾಗಿ ರಿಯೂಸ್ ಮಾಡೋಣ ಅಂತ ತಗೊಂಡಿದ್ದೀನಿ. ಹಾಗೆ ಇದು ಒಂದು ಟವಲ್ ಅನ್ನ ತಗೊಂಡಿದ್ದು, ಯಾಕೋ ಇದ್ರ ಕ್ವಾಲಿಟಿ ಒಂಚೂರು ಚೆನ್ನಾಗಿಲ್ಲ. ಹಾಗಾಗಿ ಇದನ್ನ ಬೇಸ್ ಆಗಿ ಉಪಯೋಗಿಸ್ಕೊಂಡು ಇವತ್ತಿನ ವಸ್ತುವನ್ನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ಏನ್ ಮಾಡ್ಕೊಳ್ತೀನಿ ಅಂದ್ರೆ, ಈ ನಮ್ಮ ಕುರ್ತಿಯನ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡೆ. ಹಾಗೆ ಬಾಟಮ್ ಪಾರ್ಟ್ ಅಲ್ಲಿ ಬಟ್ಟೆ ಅಗಲವಾಗಿ ಇರತ್ತಲ್ಲ, ಅಲ್ಲಿ ನಾನು 18 by 18 ಇಂಚಿಗೆ ಒಂದು ಸ್ಕ್ವೇರ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀನಿ. ಹಾಗೆ ಈ ಒಂದು ಕುರ್ತಿ ಬಾಟಮ್ ಸೈಡ್ ಗೆ ಡಿಸೈನ್ ಕೂಡ ಇತ್ತು, ಹಾಗಾಗಿ ಆ ಪಾರ್ಟ್ ಅನ್ನೇ ನಾನು ತಗೊಳ್ತಾ ಇದ್ದೀನಿ. 18 by 18 ಇಂಚು ನಾನು ಈ ರೀತಿಯಾಗಿ ಒಂದು ಸ್ಕ್ವೇರ್ ಅನ್ನ ಕಟ್ ಮಾಡ್ಕೊಂಡಿದ್ದಾಯ್ತು. ನಂತರ ಕಟ್ ಮಾಡ್ಕೊಂಡಿರೋ ಪಾರ್ಟ್ ಅನ್ನ ಈ ಒಂದು ಟವೆಲ್ ಮೇಲೆ ಈ ರೀತಿ ಇಟ್ಟಾಗ ನನಗೆ 18 by 18 2 ಸಲ ಆಗತ್ತೆ. ಅಂದ್ರೆ ಸ್ವಲ್ಪ ದೊಡ್ಡದಾಗೆ ಇತ್ತು ಈ ಟವೆಲ್, ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಈ ರೀತಿಯಾಗಿ ಡಬಲ್ ಆಗಿ ಇಟ್ಕೊಂಡು ನಂತರ ನಾನು ಎಷ್ಟು ಬೇಕೋ ಅಷ್ಟು ಬಟ್ಟೆಯನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಈ ಟವೆಲ್ ಪಾರ್ಟ್ ಅನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಟವೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ನಲ್ಲ, ಹಾಗಾಗಿ ಈ ಕುರ್ತಿ ಫ್ರಂಟ್ ಪಾರ್ಟು ಮತ್ತೆ ಬ್ಯಾಕ್ ಪಾರ್ಟು ಎರಡೂ ಸೇರಿಸಿದ್ರೆ 2 ಮ್ಯಾಟ್ಸ್ ರೆಡಿ ಮಾಡಬಹುದು. ಹಾಗಾಗಿ ನಾನಿಲ್ಲಿ ಒಂದು ಮ್ಯಾಟ್ ಅನ್ನ ರೆಡಿ ಮಾಡೋ ತೋರಿಸಿದೀನಿ. ಫೈನಲ್ ಆಗಿ 2 ಮ್ಯಾಟ್ಸ್ಗಳು ಹೇಗ್ ಬಂತು ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ಈ ಒಂದು ಕುರ್ತಿ ಬಟ್ಟೆ ಏನಿತ್ತು ಅದನ್ನ ಮತ್ತೆ ಕೆಳಗಡೆ ಟವಲ್ ಅನ್ನ ಇಟ್ಬಿಟ್ಟು 4 ಕಡೆಗೂ ಸ್ಟಿಚ್ ಹಾಕಿ ಅದನ್ನ ಫಸ್ಟ್ ಗೆ ಜಾಯಿನ್ ಮಾಡ್ಕೊಂಡ್ ಬಿಡ್ಬೇಕು. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಬಂದ್ರೆ ಅದನ್ನ ತೆಕ್ಕೊಂಡು ನೀಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾಯ್ತು. ಈ ರೀತಿಯಾದ ಸ್ವಲ್ಪ ಅಂದ್ರೆ ತುಂಬಾನು ಹಳೇತಾಗಿರೋದಿಲ್ಲ ಕುರ್ತಿ, ಮತ್ತೆ ಸ್ವಲ್ಪ ನೋಡಕ್ಕೂ ಚೆನ್ನಾಗಿದ್ರೆ ಅದನ್ನ ರಿಯೂಸ್ ಮಾಡ್ಕೊಂಡು ಈ ರೀತಿಯಾದ ಮ್ಯಾಟ್ಸ್ ಅನ್ನ ಮಾಡ್ಕೊಳ್ಬಹುದು. ಈಗ ನಾನು ಅದಷ್ಟು ಮಾಡ್ಕೊಂಡಿದ್ದಾಯ್ತಲ್ಲ, ನೆಕ್ಸ್ಟ್ ಒಂದು ಪ್ಲೇನ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಇಲ್ಲಿ 4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದಾಯ್ತು. ಹಾಗೆ ಇದನ್ನ ಡಿವೈಡ್ ಮಾಡ್ಬಿಟ್ಟು 2 ಇಂಚಿಗೆ ಮತ್ತೊಮ್ಮೆ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ನಂತರ ಏನ್ ಮಾಡ್ಬೇಕಂದ್ರೆ, ನಾವು ಮ್ಯಾಟ್ ರೆಡಿ ಮಾಡ್ಕೊಂಡ್ವಲ್ಲ, ಅಂದ್ರೆ ಬೇಸ್ ಬಟ್ಟೆ ಏನ್ ರೆಡಿ ಮಾಡ್ಕೊಂಡ್ವಿ ಅದಕ್ಕೆ ಸುತ್ತಲೂ ನಾವ್ ಇದನ್ನ ಹಾಕಿ ಲೈನಿಂಗ್ ಪೈಪಿಂಗ್ ಅನ್ನ ಕೊಡ್ಬೇಕಾಗತ್ತೆ. ಸೊ ನಾನಿಲ್ಲಿ ಈ ಬಟ್ಟೆಯನ್ನ ರೆಡಿ ಇಟ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನೋಡಿ ಇಲ್ಲಿ ತೋರಿಸ್ತೀನಿ. ಈ ಬ್ಯಾಕ್ ಪಾರ್ಟ್ ಟವೆಲ್ ಪಾರ್ಟ್ ಏನಿದೆ ಆ ಕಡೆಗೆ ತಿರುಗಿಸಿಟ್ಕೊಂಡು ನಂತರ ಈ ಒಂದು ಸ್ಟ್ರಿಪ್ ಅನ್ನ ನೀಟಾಗಿ ನಾವಿಲ್ಲಿ ಒಂದು ಸ್ಟ್ರೈಟ್ ಸ್ಟಿಚ್ ಮೂಲಕ ಇದನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ತುಂಬಾನೇ ಈಸಿ ಮತ್ತೆ ಬೇಗ ಆಗತ್ತೆ ಕೂಡ. ನೋಡಿ ಇಲ್ಲಿ ಈ ರೀತಿಯಾಗಿ ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ನಾನು ನೆಕ್ಸ್ಟ್ ಸ್ಟಿಚ್ ಅನ್ನ ಹಾಕಿ ನಿಮ್ಗೆ ಅದನ್ನು ತೋರಿಸ್ತೀನಿ ಕೂಡ. ಏನಿಲ್ಲ, ಜಸ್ಟ್ ಈ ರೀತಿಯಾಗಿ ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಕಂಟಿನ್ಯೂಸ್ ಆಗಿ ಹಾಕೊಳ್ತಾ ಹೋದ್ರಾಯ್ತು. ನೀವು ಬಿಗಿನರ್ಸ್ ಆದ್ರೂ ಕೂಡ ನಿಮ್ಗೆ ಸ್ಟಿಚಿಂಗ್ ಅಷ್ಟೊಂದು ಏನು ಗೊತ್ತಿಲ್ಲ ಅಂದ್ರೂ ಕೂಡ ಇಂಥದ್ದನ್ನೆಲ್ಲ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು. ರಿಯೂಸ್ ಪ್ರಾಜೆಕ್ಟ್ಗಳು ತುಂಬಾನೇ ಈಸಿಯಾಗೂ ಇರುತ್ತೆ, ಹಾಗೆ ಕ್ರಿಯೇಟಿವ್ ಆಗಿ ಕೂಡ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ಒಂದ್ ಕಡೆ ಆದ್ಮೇಲೆ ನಾನು ಇಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಮತ್ತೊಮ್ಮೆ ಈ ರೀತಿಯಾಗಿ ಮೇಲ್ಗಡೆ ಭಾಗಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ತುದಿವರೆಗೂ ಬಂದಿದ್ದಾಯ್ತು. 2 ಕಡೆಗೂ ಇದೇ ರೀತಿಯಾಗಿ, ಅಂದ್ರೆ ಈಗ ನಾನು ಸ್ಟಿಚ್ ಮಾಡಿದ್ನಲ್ಲ ಅದ್ರ ಆಪೋಸಿಟ್ ಸೈಡ್ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡೆ. ನೋಡಿ ಹೀಗೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನೆಕ್ಸ್ಟ್ ನಾವು ತಗೊಳ್ಳೋ ಸ್ಟ್ರಿಪ್ 2 ಕಡೆಗೂ ಸ್ವಲ್ಪ ಜಾಸ್ತಿ ಬಟ್ಟೆ ಇರಬೇಕು. ಯಾಕಂದ್ರೆ ನಾವು ಅದನ್ನ ಇವಾಗ ಫಿನಿಶಿಂಗ್ ಮಾಡೋಕೆ ಹೊರಟಿದೀವಿ. ಅದಕ್ಕೋಸ್ಕರ ನೋಡಿ ಇಲ್ಲಿ ಸುಮಾರು 1.5 ಮೀಟರ್ 1.5 ಇಂಚ್ ಆಗುವಷ್ಟು ಬಟ್ಟೆ ಜಾಸ್ತಿ ಇದ್ರೆ ಅದನ್ನ ಹೀಗೆ ಇಟ್ಬಿಟ್ಟು ನಂತರ ನಾವು ಸ್ಟಿಚ್ ಅನ್ನ ಹಾಕೊಳ್ಬಹುದು. ಇವಾಗ ನೋಡಿ ಇದನ್ನ ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿ ಒಂದು ಕಂಪ್ಲೀಟ್ ಸ್ಟಿಚ್ ಅನ್ನ ತುದಿವರೆಗೆ ಹಾಕ್ಬೇಕು. ಇಲ್ಲಿ ನಾನು ಸ್ಟಿಚ್ ಹಾಕೋದನ್ನ ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ ಒಂದ್ ಸ್ವಲ್ಪ ಬಟ್ಟೆಯನ್ನ ಒಳಗಡೆ ಇಟ್ಬಿಟ್ಟು ನಂತರ ಹೀಗೆ ನಾನು ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ಏನಾಗತ್ತೆ, ನಾವು ಆಮೇಲೆ ಉಲ್ಟಾ ತಿರುಗಿಸ್ಕೊಂಡಾಗ ಫಿನಿಶಿಂಗ್ ನಮ್ಗೆ ತುಂಬಾನೇ ನೀಟಾಗಿ ರೆಡಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಹಿಂಗ್ ಮಾಡೋದು. ಸೊ ಇದೇ ರೀತಿ ಮಾಡ್ತಾ ಮಾಡ್ತಾ ನಾನು ತುದಿವರೆಗೂ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇನ್ನೊಂದು ಮ್ಯಾಟು ಕೂಡ ಇದೇ ರೀತಿಯಾಗಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಸಾಧ್ಯವಾದ್ರೆ ಅದನ್ನ ಈ ವಿಡಿಯೋ ಎಂಡ್ ಅಲ್ಲಿ ಹಾಕ್ತೀನಿ, ನೀವು ನೋಡಬಹುದು. ಸೊ ಈ ರೀತಿಯಾಗಿ ನಾನು ಒಂದು ಮ್ಯಾಟ್ ಅನ್ನ ಮಾಡ್ಕೊಂಡೆ. ಇದನ್ನ ಸುಮ್ನೆ ಚೇರ್ ಮೇಲೆ ಹಾಕೋ ಮ್ಯಾಟ್ ಆಗಿ ಯೂಸ್ ಮಾಡಬಹುದು, ಟೇಬಲ್ ಮ್ಯಾಟ್ ಆಗಿ ಯೂಸ್ ಮಾಡಬಹುದು, ಅಥವಾ ಸುಮ್ನೆ ಹಾಗೆ ಕೂತ್ಕೊಳ್ಳಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.